ರೋಡ್ ಸ್ವಲ್ಪ ಡೇಂಜರಸ್ ರೋಡು, ಕಣಿಯೂರು 1 ಅಂತೇಳಿ. ಇಲ್ಲಿ ಯಾವುದೇ ರೀತಿಯ ಸಿಗ್ನಲ್ಗಳಿಲ್ಲ. ಹಲೋ ಗೈಸ್, ಇವತ್ತು ಕಾಳ್ಮೆಣ್ಸ್ ಕೊಯ್ಯೋಣ ಅಂತ ತೋಟಕ್ಕೆ ಬಂದೆ. ಸುಮಾರು ಹಣ್ಣಾಗ್ಬಿಟ್ಟಿದ್ದಾವೆ. ಉದುರುತ್ತೆ ಅಂತ ಅಂದ್ಕೊಂಡೆ, ಉದುರಿಲ್ಲ. ನಿಧಾನಕ್ಕೆ ಒಂದೊಂದಾಗೆ ಕೊಯ್ದೆ. ಏಣಿ ಮೇಲೆ ನಿಂತ್ಕೊಂಡು ಕೊಯ್ಯೋದು, ಹಾಗಾಗಿ ಸ್ವಲ್ಪ ಟೈಮ್ ಹಿಡಿತು. ನಿಧಾನಕ್ಕೆ ಕೊಯ್ದೆ. ಮಧ್ಯಾಹ್ನ ತನಕ 2 ಬಳ್ಳಿ ಅಷ್ಟೇ ಆಗಿದ್ದು. ಇದು ತಳಿ ಬಂದ್ಬಿಟ್ಟು ಕಣಿಯೂರು 1 ಅಂತೇಳಿ. ನಮ್ಮ ವೆದರಿಗೆ ಚೆನ್ನಾಗಿ ಬರುತ್ತೆ ಇದು. ಜಾಸ್ತಿ ಬಿಸಿಲಿದ್ರು ಸ್ವಲ್ಪ ತಡ್ಕೊಳ್ಳುತ್ತೆ, ಭಾಳ ಮಳೆ ಬಂದ್ರೂ ತಡ್ಕೊಳುತ್ತೆ. ಗರಿನೂ ಉದ್ದುದ್ದ ಬಂದಿದೆ. 2 ಬಳ್ಳಿ ಮುಗೀತು. ಮಧ್ಯಾಹ್ನ ಊಟಕ್ಕೆ ಬಂದೆ. ಊಟ ಮಾಡ್ಕೊಂಡು ಮತ್ತೆ ಆಯ್ನೂರು ಕಡೆ ಸ್ವಲ್ಪ ಹೋಗೋ ಕೆಲಸ ಇತ್ತು. ಆಯ್ನೂರು ಹೋಗೋಣ ಅಂತ ಹೊರಟೆ. ನಮ್ಮ ಜಾನುವಾರುಗಳಿಗೆ ಮೇವಿನ ಜೋಳ ಹಾಕಬೇಕಾಗಿತ್ತು. ನಮ್ಮ ಡೈರಿಲಿ ಸಪ್ಪೆ ಜೋಳ ಕೊಟ್ಟಿದ್ರು 10 kg. ಅದ್ರ ಜೊತೆಗೆ ಮೆಕ್ಕೆಜೋಳ ಹಾಕೋಣ ಅಂತ ಹೇಳಿ ನಮ್ಮ ಗೌಡಿಕೆರೆಯಲ್ಲಿ ಇರುವಂತಹ ಲಕ್ಷ್ಮೀ ಟೆಂಡರ್ಸ್ಗೆ ಹೋದೆ. ಒಂದು 15 ದಿನದಿಂದ 10 kg ಜೋಳ ತಗೊಂಡೋಗಿದ್ದೆ ಇವ್ರ ಹತ್ರ. ಅವತ್ತು ರೈತರು ಇರಲಿಲ್ಲ, ನಾಗರಾಜಣ್ಣವರು ಇರಲಿಲ್ಲ. ಅವ್ರ ಮನೆಯವ್ರ ಹತ್ರ ಹೇಳಿ ಒಂದು 10 kg ಜೋಳ ತಂದಿದ್ದೆ. ಅದ್ರ ಅಮೌಂಟ್ ಏನು ಕೊಟ್ಟಿರ್ಲಿಲ್ಲ, ಹಾಗಾಗಿ ಅವ್ರ ಹತ್ರ ಹೋದೆ. ನಾಗರಾಜಣ್ಣವರು ಸಿಕ್ಕಿದ್ರು. ಅವತ್ತು 10 kg ಜೋಳ ತಗೊಂಡೋಗಿದೆ ಅಂತ ಹೇಳಿದೆ. ಅದಕ್ಕೇನು ದುಡ್ಡೇನು ಬೇಡ ಹೋಗು ಅಂದ್ರು. ಅವ್ರು ನಮಗೆ ಮೊದಲಿಂದ ಸ್ವಲ್ಪ ಪರಿಚಯ ಇರೋದ್ರಿಂದ ದುಡ್ಡೇನು ಬೇಡ ಅಂತ ಹೇಳಿದ್ರು. ಹಾಗಾಗಿ ಆಯ್ತು ಅಂತ ಹೇಳಿ ಅಲ್ಲಿಂದ ಆಯ್ನೂರು ಕಡೆ ಹೊರಟೆ. ನಮ್ಮ ಮನೆಯಲ್ಲಿ ಆಯ್ನೂರು ಕಡೆ ಹೋದ್ರೆ ಹೂ ಹಿಡ್ಕೊ ಬಂದಿದ್ರು. ಅದಕ್ಕೆ ಪೂಜೆಗೆ ಸ್ವಲ್ಪ ಹೂ ಬೇಕಾಗಿತ್ತು. ಅದಕ್ಕೆ ಆಯ್ನೂರು ಕಡೆ ಬಂದೆ. ಅಲ್ಲೇ ನಮ್ಮ ಗಣೇಶನಿಗೆ ಕೈ ಮುಗಿದ್ಬಿಟ್ಟು ಹೂವಿನ ಅಂಗಡಿ ಹತ್ರ ಬಂದೆ. ಈ ಸುಗಂಧರಾಜದ ಪರಿಮಳ ಮಾತ್ರ ಅಲ್ಟಿ, ತುಂಬ ಚೆನ್ನಾಗಿದೆ. ಹೂಗಳು ಭಾಳ ಚೆನ್ನಾಗಿದ್ವು. ಒಂದು 2 ಮಾರು ಸೇವಂತಿಗೆ ಉದುರು ಹೂಗಳನ್ನ ತಗೊಂಡು ಸ್ವಲ್ಪ ಹೊತ್ತು ಹೂವಿನ ಅಂಗಡಿ ಎದುರುಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಆ ಜೇನುಹುಳುಗಳು ಸಿಹಿ ಇರೋದು ನೋಡಿ ಭಾಳ ಖುಷಿ ಆಯಿತು. ನಮ್ಮ ಭಾಗದಲ್ಲೂ ಜೇನುಹುಳುಗಳ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗ್ತಿದೆ ಔಷಧಿ ಹೊಡೆಯೋದ್ರಿಂದ. ಹೂ ತಗೊಂಡು ಅಲ್ಲಿಂದ ಹೊರಟೆ. ತರಕಾರಿ ಬೇಕಾಗಿತ್ತು. ತರಕಾರಿ ಅಂಗಡಿ ಹತ್ರ ಹೋದೆ. ತರಕಾರಿ ನೋಡಿದ್ರೆ ಹೋಲ್ಸೇಲ್ ಆಗಿದೆ. ಟೊಮೊಟೊ, ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿತ್ತು. ಹೂಕೋಸು, ಆಲೂಗಡ್ಡೆ, ಬೀನ್ಸು, ಬೀಟ್ರೋಟು, ಜವಳಿಕಾಯಿ, ಬೀಜದವರೆ, ಎಲೆಕೋಸು, ಬಣ್ಣ ಸೌತೆಕಾಯಿ, ಗೆಡ್ಡೆಕೋಸು, ಕ್ಯಾರೆಟು, ಇವೆಲ್ಲ ತರಕಾರಿನೂ ಭಾಳ ಫ್ರೆಶ್ ಆಗಿತ್ತು. 4-5 ಐಟಮ್ಗಳನ್ನ ತಗೊಂಡೆ. ಸ್ವಲ್ಪ ತರಕಾರಿ ರೇಟು ರೇಜ್ ಆಗ್ತಿದೆ. ಆದಷ್ಟು ರೈತರು ಮನೆಗೆ ಆಗಷ್ಟು ತರಕಾರಿನ ಬೆಳ್ಕೊಳ್ಳಿ. ಮತ್ತೆ ಅಲ್ಲಿಂದ ಹೊರಟೆ. ಸಂಜೆ ಟೈಮು ನಮ್ಮ ಆಯ್ನೂರು ವೆದರ್ ತುಂಬ ಕೋಲ್ಡ್ ಆಗಿತ್ತು. ಪಾನಿಪುರಿ ಅಂಗಡಿಗಳು, ಗೋಬಿ ಅಂಗಡಿಗಳು ಎಲ್ಲ ಫುಲ್ ರಶ್ ಆಗಿತ್ತು. ಯಾವುದು ಬೇಡ ಅಂತೇಳಿ ಸೀದಾ ಮನೆಗೆ ಹೊರಟೆ. ನಮ್ಮ ಶಿವಮೊಗ್ಗ ಸಾಗರ ರೋಡು ತುಂಬ ಟ್ರಾಫಿಕ್ ಇದೆ. ಇಲ್ಲಿ 4 ರೋಡ್ಗಳು ಬರ್ತವೆ: ಶಿವಮೊಗ್ಗ, ಸಾಗರ, ಹಾರನಹಳ್ಳಿ, ಹಣಗೆರೆ ಕಟ್ಟೆ. ಇಲ್ಲಿ ಯಾವುದೇ ರೀತಿಯ ಸಿಗ್ನಲ್ಗಳಿಲ್ಲ. ನಿಧಾನವಾಗಿ ಜನಗಳು ಸಾಗಬೇಕು ಅಂತ ಹೇಳ್ತಾ ನಮ್ಮ ಹಣಗೆರೆ ಕಟ್ಟೆ ರೋಡ್ ಕಡೆ ಗಾಡಿ ತಿರ್ಸಿದೆ. ಅಲ್ಲಿ ನೋಡಿದ್ರೆ ಅಲ್ಲೂ ವೆಹಿಕಲ್ಗಳು ಬರ್ತಿದ್ದಾವೆ. ತುಂಬ ಹುಷಾರಾಗಿರ್ಬೇಕಿಲ್ಲ. 6:30 ಆಗಿಬಿಟ್ಟಿತ್ತು. ನಿಧಾನವಾಗಿ ಊರ ಕಡೆ ಹೋಗೋಣ ಅಂತ ಹೊರಟೆ. ಎಲ್ಲರೂ ನಿಧಾನವಾಗಿ ವೆಹಿಕಲ್ಗಳನ್ನ ಚಲಿಸಿ. ನಮ್ಮ ಹಣಗೆರೆ ಕಟ್ಟೆ ರೋಡು ಸ್ವಲ್ಪ ಡೇಂಜರಸ್ ರೋಡು. ಆದಷ್ಟು ಗೊತ್ತಿಲ್ಲದೆ ಇರೋರು ಬರ್ತಾರೆ, ಗೊತ್ತಿರೋರು ಬರ್ತಾರೆ. ಹುಷಾರಾಗಿ ನಿಧಾನವಾಗಿ ಎಲ್ಲರೂ ಸಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.